ಈಗ ಸಿಬಿಐ ತನಿಖೆಗೆ ಒಪ್ಪಿಸಿದ್ದಾರೆ, ನೀಟ್ ಪರೀಕ್ಷೆನ ರದ್ದು ಮಾಡಿದ್ದಾರೆ. ಈ ಪರೀಕ್ಷೆನ ರದ್ದು ಮಾಡಿರೋದ್ರಿಂದ ಚೆನ್ನಾಗಿ ಓದಿರುವಂತ ಮಕ್ಕಳಿಗೆ, ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿರುವಂತ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಪೋಷಕರು ಹೇಳ್ತಾ ಇದ್ರು, ಮಕ್ಕಳು ಹೇಳ್ತಾ ಇದ್ರು. ಅಂದ್ರೆ ಈ ನೀಟ್ ಅನ್ನೋದು ಪ್ರತಿ ವರ್ಷ ಗೊಂದಲದ ಗೂಡಾಗಿದೆ. ಸೊ ಒಂದು ಸೂಕ್ತ ರೀತಿಯಲ್ಲಿ ಭದ್ರತೆ, ಮಾರ್ಗಸೂಚಿ ಫಾಲೋ ಮಾಡಬೇಕು. ಮತ್ತೆ ಈ ಎಕ್ಸಾಮ್ ಮೇಲೆ ಭರವಸೆ ಅಥವಾ ಟ್ರಸ್ಟ್ ಅನ್ನೋದು ಎಷ್ಟು ಮಟ್ಟಿಗೆ ಉಳಿದಿದೆ ಸರ್ ಈ ರೀತಿ ಆದಾಗ? ಇದು ಕೇಂದ್ರ ಸರ್ಕಾರದ ಒಂದು ಬಹಳ ದೊಡ್ಡ ಹಗರಣ ಇತ್ತು. ಇಡೀ ದೇಶದ ಯುವ ಜನತೆಗೆ ಮಾಡಿ, ಯಾಕಂದ್ರೆ ಇದು ಒಂದೇ ವರ್ಷ ಅಲ್ಲ, ಕಳೆದ 4-5 ವರ್ಷಗಳಿಂದ ಪ್ರತಿ ವರ್ಷ ಒಂದಿಲ್ಲ ಒಂದು ಗೊಂದಲಕ್ಕೆ ಮಾಡಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು ನಾವು ಕಳೆದ ಅನೇಕ ಸಾರಿ ಪ್ರೆಸ್ಗೂ ಹೇಳಿದೀವಿ. ಇದ್ರ ಬಗ್ಗೆ ನಮ್ಮ ಇದು ವ್ಯಕ್ತಪಡಿಸಿದ್ರು ಕೂಡ ಅವ್ರು ಯಾವುದೇ ರೀತಿಯ ಅದಕ್ಕೆ ಕರೆಕ್ಷನ್ ಮಾಡ್ತಾ ಇಲ್ಲ. ಇದು ಹಿಂದೆ ಯಾರಿದ್ದಾರೆ ಅವರು ಇದನ್ನು ಮಾಡ್ತಾ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ನೇರವಾಗಿ ಇದರ ಹೊಣೆ ಹೊತ್ತು ಇದರ ಜವಾಬ್ದಾರಿನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಪಾಪ ಪ್ರತಿ ವರ್ಷ ಸುಮಾರು 25 ಲಕ್ಷ ಮಕ್ಕಳು ಬರಿತಾ ಇದ್ದಾರೆ ಎಕ್ಸಾಮ್, ನೀಟ್ ಎಕ್ಸಾಮ್. ಹೌದು, ಹಗಲು ರಾತ್ರಿ ಓದಿ ಪಾಪ ಒಬ್ರೊಬ್ರು 1 ವರ್ಷ 2 ವರ್ಷ ಡ್ರಾಪ್ ತಗೊಂಡು ಈ ಕಷ್ಟಪಟ್ಟು ಓದಿ ಈ ರೀತಿ ಮಾಡಿದ್ರೆ ಕೇಂದ್ರ ಸರ್ಕಾರ ಇಷ್ಟು ಬೇಜವಾಬ್ದಾರಿತನ ಅನ್ನೋದಕ್ಕಿಂತ ಇದರಲ್ಲಿ ಶಾಮೀಲಿದ್ದಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಜನ, ಬಿಜೆಪಿಯ ದೊಡ್ಡ ದೊಡ್ಡ ಜನ ಇದ್ರಲ್ಲಿ ಶಾಮೀಲ್ ಇರೋದ್ರಿಂದ 4-5 ವರ್ಷದಿಂದ ಮುಚ್ಚಾಕೊಂಡ್ ಬರ್ತಾ ಇದ್ದಾರೆ ಅವರು. ಹಾಗಾಗಿ ಇದಕ್ಕೆ ರಾಜಕಾರಣ ಅನ್ನೋದು ಬಿಟ್ಬಿಡೋಣ, ಇದು ವಿದ್ಯಾರ್ಥಿಗಳ ಭವಿಷ್ಯದ ವಿಷಯ ಅಂತ ಬಂದಾಗ ರಾಜಕಾರಣ ಬಿಟ್ಬಿಡೋಣ ಸರ್. ಇಲ್ಲಿ ಏನ್ ಅಕ್ರಮ ಆಗ್ತಿದೆ ಅನ್ನೋದು ನಿಮ್ಮ ಆರೋಪ, ಏನ್ ಕರೆಕ್ಷನ್ ಆಗಬೇಕು ಅಂತ ಸಲಹೆ ಕೊಡ್ತೀರಾ? ಅದಕ್ಕೆ ಹೇಳ್ತಾ ಇದೀವಲ್ಲ, ಇವರು ದೇ ಆರ್ ಇನ್ಕಾಂಪಿಟೆಂಟ್ ಪೀಪಲ್ ಟು ಹೋಲ್ಡ್ ಎಕ್ಸಾಮ್. ನಾವು ಅನೇಕ ಸಾರಿ ಹೇಳಿದೀವಿ, ರಾಜ್ಯಗಳಿಗೆ ಬಿಟ್ಬಿಡಿ, ಯಾವ ರಾಜ್ಯದವ್ರು ಅವ್ರು ರಾಜ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಅದನ್ನ ನೀವು ಮಾಡಿದ್ರೆ ಸರಿಯಾಗಿ ಮಾಡಿ ಅಂತ ಹೇಳಿದೀವಿ. ಮತ್ತೆ ಅವ್ರು ಮಾಡಕ್ ಆಗ್ತಾ ಇಲ್ಲ, ಅವ್ರ ಸರಿನೂ ಮಾಡ್ತಾ ಇಲ್ಲ, ಮಕ್ಕಳಿಗೆ ಪ್ರತಿ ವರ್ಷ ತೊಂದರೆ ಕೊಡ್ತಾ ಇದಾರೆ. ಅಂದ್ರೆ ದಿಸ್ ಗವರ್ಮೆಂಟ್ ಇಸ್ ಅನ್ ಇನ್ಕಾಂಪಿಟೆಂಟ್ ಅಂಡ್ ಕರಪ್ಟ್ ಗವರ್ಮೆಂಟ್. ಅಂದ್ರೆ ಈ ಪ್ಯಾಟ್ರನ್ ಬಗ್ಗೆನೇ ನಿಮ್ಗೊಂದಿಷ್ಟು ಅನುಮಾನ, ಮತ್ತೆ ಈ ಪ್ಯಾಟ್ರನ್ ಸರಿ ಇಲ್ಲ ಅನ್ನೋದಾ ನೀವು? ಅಂದ್ರೆ ದೇಶದಲ್ಲಿ ಏಕರೂಪದಲ್ಲಿ ಈ ತರ ಎಕ್ಸಾಮ್ ಮಾಡೋದು, ಈ ಪ್ಯಾಟ್ರನ್ ಸರಿ ಇಲ್ವಾ? ಅಲ್ಲ, ಪ್ಯಾಟರ್ನ್ ಅಲ್ಲ, ಇದರಲ್ಲಿ ಮಾಲ್ ಪ್ರಾಕ್ಟೀಸ್ ನಡೀತಾ ಇದೆ ಅನ್ನೋದು ಡೌಟ್ ಇದೆ ಈ ದೇಶದ ಜನರಿಗೆ. ಇದು ಪ್ಯಾಟರ್ನ್ ಸರಿ ಇಲ್ಲ ಅಂತಲ್ಲ, ದೇರ್ ಇಸ್ ಎ ಮಾಲ್ ಪ್ರಾಕ್ಟೀಸ್ ವಿತ್ ಮಾಲಿಫೈಡ್ ಇಂಟೆನ್ಷನ್. ಇವರು ದೇರ್ ಇಸ್ ಎ ಬಿಗ್ ಲಾಬಿ. ಇನ್ನು ರಾಜಸ್ಥಾನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಇವೇನು ಕೋಚಿಂಗ್ ಸೆಂಟರ್ಸ್ ಇದೆಯಲ್ಲ, ಇದು ಕೋಚಿಂಗ್ ಸೆಂಟರ್ಸ್ ಪೇಪರ್ ಲೀಕ್ ಮಾಡಿ ಈ ರೀತಿ ಗೊಂದಲದ ಗೂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದವರು ಇದರಲ್ಲಿ ಶಾಮೀಲ ಇದ್ದಾರೆ. ಹ್ಯಾಂಡ್ ಇನ್ ಗ್ಲೋವ್. ಕರೆಕ್ಟ್ ಸರ್. ಈಗ ಈ ಆರೋಪಗಳ ಮಧ್ಯದಲ್ಲಿ ನೋಡಿ, ಇದು ಕೇವಲ ವಿದ್ಯಾರ್ಥಿಗಳು ಅವ್ರ ಫ್ಯಾಮಿಲಿಗೆ ಮಾತ್ರ ಸೀಮಿತ ಅಲ್ಲ, ಫ್ಯೂಚರ್ ದೃಷ್ಟಿ ಅಲ್ಲ, ಇಡೀ ಭಾರತದ ಫ್ಯೂಚರ್ ದೃಷ್ಟಿ. ಯಾಕಂದ್ರೆ ಇವರೆಲ್ಲ ಡಾಕ್ಟರ್ಸ್ ಆಗೋರು, ಮತ್ತೆ ಭವಿಷ್ಯದ ಭಾರತಕ್ಕೋಸ್ಕರ ಜನಸೇವೆ ಮಾಡಕ್ ಬರ್ತಿರೋರು. ನೋಡಿ, ಈಗ ಮಕ್ಕಳು ಪಾಪ ಬಹಳ ಕಷ್ಟಪಟ್ಟು ಓದಿ, ಸಾಮಾನ್ಯ ಜನರ ಮಕ್ಕಳು, ಬಡವ್ರ ಜನರು ಅಂದ್ರೆ ಕಾಮನ್ ಮ್ಯಾನ್ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ ಎಷ್ಟು ಕಷ್ಟಪಟ್ಟು ಓದ್ತಾರೆ, ನಿಮ್ಗೂ ಗೊತ್ತಿದೆ, ಇಡೀ ದೇಶ ಗೊತ್ತಿದೆ. ಇವ್ರಿಗೆ 1 ವರ್ಷ ಏನೋ ಕೈದ ಆಗಿದೆ ಅಂತಂದ್ರೆ, ಏನೋ ಗೊಂದಲ ಆಗಿದೆ, 5-5 ವರ್ಷ ತನಕ ಕಂಟಿನ್ಯೂಸ್ ಕಾಂಟ್ರವರ್ಸಿ ಆದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆ ತಗೊಳ್ಬಾರ್ದ? ನೋಡಿ, ದ ಮಿನಿಸ್ಟರ್ ಹೂ ಇಸ್ ರನ್ನಿಂಗ್ ದಿ ಡಿಪಾರ್ಟ್ಮೆಂಟ್ ಇಸ್ ಅನ್ ಇನ್ಕಾಂಪಿಟೆಂಟ್ ಪರ್ಸನ್ ಅಂಡ್ ದೇರ್ ಈಸ್ ಅ ಮಾಲಿಫೈಡ್ ಇಂಟೆನ್ಷನ್ ಇನ್ ದಿಸ್. ಪ್ರತಿ ವರ್ಷ ಈ ರೀತಿ ಆಗ್ತಾ ಇದೆ, ನಿಮ್ಗೆ ಸರಿ ಮಾಡಕ್ ಆಗ್ತಾ ಇಲ್ಲ, ಆಮೇಲೆ ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ದೇ ಆರ್ ಆಲ್ ಹ್ಯಾಂಡ್ ಇನ್ ಗ್ಲೋವ್. ನೋಡಿ, ದ ಕನ್ಸರ್ನ್ ಮಿನಿಸ್ಟರ್ ಶುಡ್ ರಿಸೈನ್. ಆಮೇಲೆ ಈ ರೀತಿ ಏನಿದೆಯಲ್ಲ, ಇದು ನೀವೇನು ಪ್ರೊಸೀಜರ್ ಅಲ್ಲ, ದೇರ್ ಈಸ್ ಅ ಮಾಲಿಫೈಡ್ ಇಂಟೆನ್ಷನ್ ಹಿಯರ್. ಈ ಪೇಪರ್ ಲೀಕ್ ಆಗ್ತಾ ಇದೆ ಅಂತಂದ್ರೆ ಇದ್ರ ಹಿಂದೆ ದೇರ್ ಇಸ್ ಲಾಟ್ ಆಫ್ ಮನಿ ಇನ್ವಾಲ್ವ್ಡ್. ಯಾಕಂದ್ರೆ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ದುಡ್ಡು ತಗೊಂಡು ಪಾಪ ಯಾರೋ ಒಬ್ರಿಗೆ ಹೆಲ್ಪ್ ಮಾಡೋದಕ್ಕೆ ಇಡೀ ದೇಶದ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ. ಸೊ ಹೂ ಇಸ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ? 5 ವರ್ಷ ಆಯ್ತು, ಏನ್ ಯಾರ ಮೇಲೆ ಆಕ್ಷನ್ ಆಗಿದೆ, ಏನ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ? ಈ ಗವರ್ಮೆಂಟ್ ಇಟ್ಸ್ ಅನ್ ಇನ್ಕಾಂಪಿಟೆಂಟ್ ಅಂಡ್ ಕರಪ್ಟ್ ಗವರ್ಮೆಂಟ್. ಇದು ಕೇಂದ್ರ ಸರ್ಕಾರ ಬರೀ ಮೋದಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರೆ ಆಗಲ್ಲ ಸರ್. ಈಗ ನಿಮ್ ಸಜೆಷನ್ ಏನು ಅಂತ ನಾನು ಕೇಳ್ದೆ. ಈಗ ಈ ಪ್ಯಾಟರ್ನ್ ಬಗ್ಗೆ ನೀವು ಮಾತಾಡಿದ್ರಿ, ಆಯಾ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಕೊಡಿ ಅಂದ್ರೆ ಅದನ್ನು ಕೊಡ್ತಾ ಇಲ್ಲ ಅಂತಂದ್ರೆ, ಪ್ಯಾಟರ್ನ್ ಬಗ್ಗೆ ನಿಮ್ಗೆ ಯಾವುದೇ ಒಂದು ಗೊಂದಲ ಇಲ್ಲ. ನೋಡಿ, ಬಟ್ ಏನ್ ಸರಿ ಆಗ್ಬೇಕಲ್ಲ, ಪ್ಯಾಟರ್ನ್ ಇವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಮಾಲ್ ಪ್ರಾಕ್ಟೀಸ್ ಆಗ್ತಾ ಇದೆ. ಪ್ಯಾಟರ್ನ್ ಯಾರು ಬೇಕಾದ್ರೂ ಟ್ರಾನ್ಸ್ಪರೆಂಟ್ ಆಗಿ ಮ್ಯಾನಿಪುಲೇಟ್ ಆಗ್ಲಾರ್ದಂಗೆ ಇವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲೇ ನೋಡಿದೀವಿ. ಈಗ ಕರ್ನಾಟಕ ಸ್ಟೇಟ್ ಅಲ್ಲೇ ನೋಡಿದೀವಿ,
PUC ಸಂದರ್ಭ SSLC ಸಂದರ್ಭದಲ್ಲಿ ಪೇಪರ್ ಲೀಕ್ ಆಗೋದು, ಈಗ ಇದು ದೇಶಾದ್ಯಂತ ಮಾಡುವಾಗ ಇಂಥವ್ರು ಕಾಯ್ತಿರ್ತಾರೆ, ಇಲ್ಲ ಅಂತಲ್ಲ, ಇಂಥದ್ದು ಪೇಪರ್ ಲೀಕ್ ಮಾಡಕ್ಕೆ, ಹಣ ಮಾಡಕ್ಕೆ. ನೋ ಹಂಗಲ್ಲ. ಸೊ ಇಲ್ಲಿ ಏನ್ ಕರೆಕ್ಷನ್ ಆಗಬೇಕು ಅಂತ ನಾನು ನಿಮ್ಮಿಂದ ಸಜೆಷನ್ ಕೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಎಂದೂ CET ಯಲ್ಲಿ ಯಾವುದೇ ಗೊಂದಲ ಆಗಿಲ್ಲ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಡಕ್ಟೆಡ್ ಎಕ್ಸಾಮ್ ಇನ್ ದ ಕಂಟ್ರಿ. ಸುಮ್ನೆ ನೀವು ಈ ರೀತಿ ಹೇಳಕ್ ಹೋಗ್ಬೇಡಿ. ಎಕ್ಸಾಮ್ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳಾಗುತ್ತೆ, ಕೆಲವರು ಕಾಯ್ತಾ ಇರ್ತಾರೆ ಪೇಪರ್ ಲೀಕ್ ಮಾಡಕ್ಕೆ, ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಕ್ಕಲ್ವಾ, ಯಾವ ಮುಖಾಂತರ ತಡಿಬೇಕು ಇದನ್ನ ಅಂತ ನಾನ್ ಕೇಳ್ತಿದ್ದೀನಿ ನಿಮ್ ಹತ್ರ. ನೀವೇನ್ ಸಜೆಷನ್ ಕೊಡ್ತೀರಾ? ಕನ್ಸರ್ನ್ ಮಿನಿಸ್ಟರ್ ಶುಡ್ ರಿಸೈನ್ ಫಸ್ಟ್ ಆಫ್ ಆಲ್. ಅಂಡ್ ಇವ್ರು ಯಾರಿಗೂ ಕೇಳಲ್ಲ, ಯಾರ ರಾಜ್ಯಗೂ ಸಲಹೆ ಕೇಳಲ್ಲ, ಯಾವ ರೀತಿ ಬೆಸ್ಟ್ ಪ್ರಾಕ್ಟೀಸಸ್ ಅಡಾಪ್ಟ್ ಮಾಡಲ್ಲ. ಏನ ತಪ್ಪಾಗಿದೆ ಅಂದ್ರೆ ಏನು ತಪ್ಪಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನೀವು ಮೀಡಿಯಾದವರು ಡಿಫೆಂಡ್ ಮಾಡ್ತೀರ ಅವ್ರು ಕೇಂದ್ರ ಸರ್ಕಾರಕ್ಕೆ ಯಾವಾಗ್ಲೂ. ನೋ ಸರ್, ಎಲ್ಲಿ ತಪ್ಪಾಗಿದೆ ಅಲ್ಲಿ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಸರ್. ನೀವು ಮೀಡಿಯಾನು ಇನ್ವಾಲ್ವ್ ಮಾಡಬೇಡಿ. ಈಗ ನೋಡಿ, ಈಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇದು. ನೋ ನಾನು ಹೇಳಿದ್ದು ಒಂದು ಎಕ್ಸಾಮ್ ಆಗುತ್ತೆ, ಕಂಡಕ್ಟ್ ಮಾಡ್ತಾರೆ ಅಂದಾಗ, ಫಾರ್ ಎಕ್ಸಾಂಪಲ್ ಒಂದು ಪ್ರಮುಖ ಘಟ್ಟ SSLC, PUC, CET, NEET ಇಂತಲ್ಲೆಲ್ಲ ಈ ರೀತಿ ಪೇಪರ್ ಲೀಕ್ ಮಾಡಕ್ ಕೆಲವ್ರು ಕಾಯ್ತಾ ಇರ್ತಾರೆ. ಅಂತ ಅವಕಾಶ ಮಾಡ್ಕೊಡೋದು ಯಾರು? ಯಾವ್ದಾದ್ರು 1 ವರ್ಷ ಆದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಂಟಿನ್ಯೂಸ್ 5 years ಇಂದ ಆಗ್ತಾ ಇದೆ ಈ ರೀತಿ ಗೊಂದಲ. ಯು ಆರ್ ನಾಟ್ ಹೋಲ್ಡಿಂಗ್ ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ನೀವು ಅದು ಕೇಳ್ಬೇಕು ತಾನೆ. ಅದನ್ನೇ ನಾವು ಪ್ರಶ್ನೆ ಮಾಡ್ತಿರೋದು. ಈಗ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಮಕ್ಳೀಗ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ದಾರೆ, ಎಷ್ಟೋ ಜನ ಸ್ಕಿಪ್ ಮಾಡಿ ನೀವ್ ಹೇಳ್ದಂಗೆ 2-3 ವರ್ಷ ಕಾದಿದ್ದಾರೆ. ಮತ್ ನಾವು ಅದೇ ಹೇಳ್ತಾ ಇದೀವಿ, ಫಸ್ಟ್ ದಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ, ಮೋದಿ ಗವರ್ಮೆಂಟ್ ಫಸ್ಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ and punish who is responsible, who under whose ministry is this. HRD ಬರುತ್ತೆ, ಮಿನಿಸ್ಟರ್ ರಿಸೈನ್ ಮಾಡ್ಲಿ ಫಸ್ಟ್, ಆಮೇಲೆ ಏನ್ ಮಾಡ್ಬೇಕಂತ ಸಜೆಷನ್ ಕೊಡ್ತೀವಿ ನಾವು. ಈಗ ತುಂಬಾ ಜನ ಪೋಷಕರು ಹೇಳ್ತಿರೋದು, ರಾಜಸ್ಥಾನದಲ್ಲಿ ಪೇಪರ್ ಲೀಕ್ ಆಯ್ತು, ಮತ್ತೆ ಎಲ್ಲಾ ಸ್ಟೇಟ್ ಮಕ್ಕಳಿಗೂ ಯಾಕೆ ಪನಿಷ್ಮೆಂಟ್, ಅಲ್ಲಿ ಮಾತ್ರ ಮಾಡ್ಕೊಳ್ಳಿ ಅಂತ. ನೀವೇನಂತೀರಾ? ಹೇಗೆ ಹಾಗಲ್ಲ. ಈಗ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಆ ಎಂಟೈರ್ ಯಾವ ರಾಜ್ಯಕ್ಕೆ ಹೋಗಿದೆ, ಏನ್ ಹೋಗಿದೆ ನೋಡಿ. ಕೇಂದ್ರ ಸರ್ಕಾರ ಅವರು ಇದನ್ನ ಪ್ರಾಪರ್ ಆಗಿ ಅನಲೈಸ್ ಮಾಡ್ಬೇಕು. ಎಲ್ಲಿ ಲೀಕ್ ಆಗಿದೆ, ಏನ್ ಲೀಕ್ ಆಗಿದೆ, ಆಮೇಲೆ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಇದ್ದಾರೆ, ಎಷ್ಟು ಜನ ಅಫೆಕ್ಟ್ ಆಗಿದೆ, ಅವರು ದೇ ಶುಡ್ ಸ್ಟಡಿ ದಿಸ್ ಅಂಡ್ ಟೇಕ್ ಅನ್ ಅಪ್ರೋಪ್ರಿಯೇಟ್ ಡಿಸಿಷನ್. ಈ ರೀತಿ ಐ ಆಮ್ ನಾಟ್ ಟೆಲಿಂಗ್ ದಟ್ ಇದು ಮಾಡ್ಲೇಬಾರ್ದು ಅಂತ ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ವಿ ಡೋಂಟ್ ನೋ ಎಷ್ಟು ರಾಜ್ಯದಲ್ಲಿ ಇದು ಲೀಕ್ ಆಗಿದೆ, ಯಾರ್ಯಾರಿಗೆ ಇವತ್ತಿನಲ್ಲಿ ನೋಡಿ ಎಷ್ಟು ಫಾಸ್ಟ್ ಇದೆ ಮೀಡಿಯಾ ಅಂದ್ರೆ. ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಎನಿವೇರ್. ಹೌದು, ನಿಮ್ಗೆ ಗೊತ್ತಿದೆಯಲ್ಲ ಎಷ್ಟು ಫಾಸ್ಟ್ ಇದೆ ಈಗ. ಹೌದು, ಈಗ ನಾವು ನೋಡ್ತಾ ಇದ್ವಿ ವಾಟ್ಸ್ಆಪ್ ಮುಖೇನನೇ ಈ ನೀಟ್ ಕ್ವೆಶ್ಚನ್ ಪೇಪರ್ ತುಂಬಾ ಕಡೆ ಲೀಕ್ ಆಗಿದೆ ಅಂತಾನು ಮಾಹಿತಿ ಇತ್ತು. ಅದಕ್ಕೆ ನೋಡಿ, ದಿಸ್ ಗವರ್ಮೆಂಟ್ ನಂದು ಓನ್ಲಿ ಏನಂದ್ರೆ ದಿಸ್ ಸೆಂಟ್ರಲ್ ಗವರ್ಮೆಂಟ್ ನಾವು ಅನೇಕ ಸರಿ ಪತ್ರ ಬರ್ದಿದೀವಿ, ನಿಮ್ ಕಲೆ ಮಾಡಕ್ ಆಗೋದಿಲ್ಲ, ಇದು ಮಾಡಿದ್ರೆ ಸರಿ ಮಾಡಿ, ವಿ ಆರ್ ನಾಟ್ ಅಪೋಸ್ ಟು ದಿಸ್. ಬಟ್ ನೀವು ಮಾಡಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ಟೇಟ್ಗೆ ಅದು ಕೊಡಿ, ಅದು ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಅಂತ ಹೇಳಿ. ಅದ್ರಲ್ಲಿ ಯಾರು ದೇರ್ ಆರ್ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ದಿಸ್ and they are doing it every year. ಯಾವುದೋ ಒಂದ್ ಸರಿ ಆಗಿತ್ತು 1 ವರ್ಷ ಅಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ದೇ ಆರ್ ಡೂಯಿಂಗ್ ಇಟ್ ಎವ್ರಿ ಲಾಸ್ಟ್ 4 years. ಟ್ರಸ್ಟ್ ಅಥವಾ ನಂಬಿಕೆ ಅನ್ನೋದು ಎಷ್ಟು ಮಟ್ಟಿಗೆ ಉಳ್ಕೊಂಡಿದೆ? ಈಗ ಮಕ್ಕಳು ಅದೇ ಕೇಳ್ತಾ ಇದ್ದಾರೆ, ನೀಟ್ ಅಂದ್ರೆ ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಈಗ ಯಾವ ಯುವಕರಿಗೂ ಕೂಡ ಈ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ವಿಶ್ವಾಸ ಇಲ್ಲ. ಯಾಕಂದ್ರೆ 5 ವರ್ಷದಿಂದ ಇದೇ ರೀತಿ ನಡೀತಾ ಇದೆ. ಹಾಗಾಗಿ 100% ಪೀಪಲ್ ಹ್ಯಾವ್ ಲಾಸ್ಟ್ ಫೇತ್ ಇನ್ ದಿಸ್ ಸೆಂಟ್ರಲ್ ಗವರ್ಮೆಂಟ್. ದೇ ಆರ್ ನಾಟ್ ಕಾಂಪಿಟೆಂಟ್ ಪೀಪಲ್ and they are corrupt fellows who are sitting at the helm of the affair. They are directly involved in this and government is defending them. That means to say somebody big in the government is involved in this. ಮತ್ತೆ ಈ ತರ ಅಕ್ರಮಗಳು ಆಗ್ತಿರೋದ್ರಿಂದ ಸರ್ ಬಹಳ ಸೂಕ್ಷ್ಮ ವಿಷಯ, ಗಂಭೀರವಾದಂತ ವಿಷಯ ದೇಶದ ಭವಿಷ್ಯ ದೃಷ್ಟಿಯಿಂದನೂ. ಈಗ ಯಾಕಂದ್ರೆ ನಿಜವಾಗ್ಲಿ ಪ್ರಾಮಾಣಿಕವಾಗಿ ಓದಿರುವಂತ ಮಕ್ಕಳು ಈಗ ಡಾಕ್ಟರ್ ಆಗೋಕ್ಕಿನ್ನ ಈ ತರ ಈಸಿಯಾಗಿ ಪೇಪರ್ ಸಿಕ್ಬಿಡುತ್ತೆ. ಅಂದ್ರೆ ಸರಿಯಾಗಿ ನಾಲೆಡ್ಜ್ ಇಲ್ದಿರುವಂತ ಮಕ್ಕಳು ಡಾಕ್ಟರ್ ಆಗ್ಬಿಟ್ರೆ ದೇಶದ ಕತೆ ಏನು? ಆ ದೇಶದ ಕತೆ ಏನು ಅಂತ ಅವ್ರು ಹೇಳ್ಬೇಕು ಮೋದಿ ಸಾಹೇಬ್. ನಾವೇನ್ ಅವ್ರಿಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರಲ್ಲ, ಇಂಥ ಸಂದರ್ಭದಲ್ಲಿ ಆಕ್ಷನ್ ತಗೊಳ್ತಾರ? ಸುಮ್ನೆ ಕತೆ ಹೇಳೋದು ಈಸಿ ಇದೆ, ದೊಡ್ಡ ದೊಡ್ಡ ಭಾಷಣ ಮಾಡೋದು ಈಸಿ ಇದೆ. ಇಂಥ ಸಂದರ್ಭದಲ್ಲಿ ಆಕ್ಷನ್ ತಗೊಳ್ಬೇಕು. ಯಾರು ಕನ್ಸರ್ನ್ ಮಿನಿಸ್ಟರ್ ಇದ್ದಾರೆ, he should resign and they should proper enquire and punish. He should be made an example. ಈ ರೀತಿ ಮಾಡ್ದೇನೆ ನೀವು ಸುಮ್ನೆ ವರ್ಷ ಹೆಂಗೆ ತಳ್ಕೊಂಡ್ ಬರ್ತಾ ಇದ್ದೀರಿ 4-5 ವರ್ಷದಿಂದ. ಸೆಂಟ್ರಲ್ ಗವರ್ಮೆಂಟ್ ಶುಡ್ ಬಿ ಅಶೇಮ್ಡ್ ಆಫ್ ಇಟ್ ಸೆಲ್ಫ್. ಈ ದೇಶದ ಯುವ ಜನರ ವಿರೋಧಿ ಇದು ಕೇಂದ್ರ ಸರ್ಕಾರ.
ಫೈನ್ ಸರ್, ಸ್ಟೂಡೆಂಟ್ಸಿಗೆ ಯಾವ ತರ ಆತ್ಮಸ್ಥೈರ್ಯ ತುಂಬ್ತೀರಾ ಸರ್? ಯಾಕಂದ್ರೆ ಮಕ್ಕಳು ಅಂತ ಇದ್ರು ಒಂದು ರಿಲ್ಯಾಕ್ಸ್ ಮೂಡಲ್ಲಿ ಇದ್ದಾರೆ, ಆಲ್ರೆಡಿ ಎಕ್ಸಾಮ್ ಬರೆದು ಬಿಟ್ಟಿದೀವಿ, ಇಷ್ಟು ಕಷ್ಟಪಟ್ಟಿದ್ದೀವಿ, ಹಗಲು ರಾತ್ರಿ ಓದಿದ್ದೀವಿ, ಈಗ ರಿಲ್ಯಾಕ್ಸ್ ಮೂಡಲ್ಲಿ ಇದ್ವಿ, ಈಗ ಸಡನ್ ಆಗಿ ಎಕ್ಸಾಮ್ ಅಂತಿದ್ದಾರೆ, ಮತ್ತೆ ಎಷ್ಟು ಟೈಮ್ ಕೊಡ್ತಾರೋ ಗೊತ್ತಿಲ್ಲ, ಶಾರ್ಟ್ ಆಫ್ ಪೀರಿಯಡ್ ಅಲ್ಲಿ ನಾವು ಹೆಂಗ್ ಅದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳೋದು ಅಥವಾ ಮೆಮೊರೈಸ್ ಮಾಡ್ಕೊಂಡು ಬರೆಯೋದು ಎಕ್ಸಾಮ್ ಮತ್ತೆ? ಅದು ಕರೆಕ್ಟ್. ಪಾಪ ಮಕ್ಕಳಿಗೆ ನೋಡಿ, ಅವರು ಆಲ್ರೆಡಿ ಗಾನ್ ಅಂಡರ್ ಲಾಟ್ ಆಫ್ ಸ್ಟ್ರೆಸ್. ಒಂದು ನೀಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ಅದ್ ಹಿಂದೆ ಬಹಳ ಪರಿಶ್ರಮ ಇದೆ. ಇವರಿಗೆ ಕೇಂದ್ರ ಸರ್ಕಾರ ನಡೆಸೋರಿಗೆ ಅದ್ರ ಅರ್ಥನೂ ಇಲ್ಲ, ಗಂಧನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ. ಹಾಗಾಗಿ ಇಡೀ ಪಾಪ ಮಕ್ಕಳು, ಅಮಾಯಕ ಮಕ್ಕಳು, ಇವ್ರಿಗೋಸ್ಕರ ಮತ್ತೊಮ್ಮೆ ಕಷ್ಟಪಡ್ಬೇಕು ಅವರು. ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್. ಯು ಸಿ, ಇಫ್ ದೇ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಥಿಂಗ್ಸ್, ಯು ಶುಡ್ ಕ್ವಿಟ್. ನಿಮ್ ಕೈಲಿ ಆಗಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಸುಮ್ನೆ ತಾವು ಮಾಡಲ್ಲ, ಬೇರೆಯವ್ರಿಗೂ ಮಾಡಕ್ ಬಿಡಲ್ಲ ಅಂತಾರಲ್ಲ, ಆ ರೀತಿ ಚಾಲಿಯವ್ರು ಇವ್ರು. ನೀವಂದ್ರಿ ಸರ್ ಆಯಾ ಸ್ಟೇಟ್ ಕೊಡಿ ಅಂತ, ಅದಕ್ಕೆ ಏನ್ ಉತ್ತರ ಕೊಟ್ರು ಲಾಸ್ಟ್ ಟೈಮ್ ನೀವೆಲ್ಲ ಕೇಳ್ದಂತ ಸಂದರ್ಭದಲ್ಲಿ? ಕೊಟ್ಟಿಲ್ಲ ಅವರು. ನೋಡಿ, ಅನೇಕ ದಕ್ಷಿಣ ಭಾರತದ ರಾಜ್ಯಗಳು ಕೇಳಿತ್ತು, ಅವ್ರು ಏನು ದೇ ಆರ್ ನಾಟ್ ರಿಪ್ಲೈಯಿಂಗ್. ಇಲ್ಲ ಅದ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಅವರು ಮಾಡ್ತಾ ಇಲ್ಲ ಸರಿಗೆ, ನಮಗೂ ಸ್ಟೇಟ್ಗಳಿಗೂ ಮಾಡಕ್ ಬಿಡ್ತಾ ಇಲ್ಲ. ಸೊ ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಇದರಿಂದ ಅಮಾಯಕ ಮಕ್ಕಳಿಗೆ ಬಹಳ ತೊಂದರೆ ಆಗ್ತದೆ. ಎಕ್ಸಾಕ್ಟ್ಲಿ. ಮತ್ತೆ ತಪ್ಪಿತಸ್ಥರ ಮೇಲೆ ಖಂಡಿತ ಕ್ರಮ ಆಗ್ಬೇಕು ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಮಿಡಿಯೇಟ್ಲಿ ತತ್ಕ್ಷಣ ಆಗ್ಬೇಕು.